ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋಗೆ ಎಲ್ಲರೂ ಸ್ವಾಗತಿಸುತ್ತಾ, ಈ ವಿಡಿಯೋ ಹೇಗೆ ಬಂದಿದೆ ಅಂತ ಲಾಸ್ಟ್ ಪೂರ್ತಿವರೆಗೂ ನೋಡಿ. ಹಾಗೆ ಹೇಗೆ ಬಂದಿದೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಈಗ ಬೆಳಗ್ಗೆ ತಿಂಡಿಗೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಅಂತ ಕೇಳ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಟೆಲ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೆ ಇಡ್ಲಿಗೆ ಅಂತ. ಚಟ್ನಿ ಮತ್ತು ಸಾಂಬಾರು ಕೊಡ್ತೀವಿ, ಬೋಂಡ ಮಾಡ್ತೀವಲ್ಲ ಅದಕ್ಕೆ ಸೆಟ್ ಆಗಲಿ ಅಂತ. ಹಾಗೆ ತಿಂಡಿಗೆ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದನ್ನು ಸುರ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ಅದು ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ, ತುಂಬ ರುಚಿಯಾಗಿ. ಹಾಗೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಕಡಲೆಬೇಳೆಯನ್ನು ಕೂಡ ಹಾಕಬೇಕು, ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಫಸ್ಟೇ ಹಾಕಬೇಕಿತ್ತು, ನಾನು ಸ್ವಲ್ಪ ಮರ್ತ್ಕೊಬಿಟ್ಟೆ, ಅದರಿಂದ ಈಗ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮಕ್ಕಳು ಇನ್ನೂ ಕೂಡ ಮಲಗಿದ್ದಾರೆ, ಇನ್ನೂ ಎಬ್ಬರಿಸಿಲ್ಲ. ಅವ್ರನ್ನ ಸ್ವಲ್ಪ ಎಬ್ಬರಿಸ್ಬಿಟ್ಟು ರೆಡಿ ಮಾಡಬೇಕು ಅವಳಿಗೆ. ಇದು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಸುರಿದೋದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು ಎಲ್ಲನೂ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬೇಗನೆ ಕೂಡ ರೆಸಿಪಿ ಆಗುತ್ತೆ. ಸ್ವಲ್ಪ ಪುಡಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ಎಲ್ಲ ಮಿಕ್ಸ್ ಮಾಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಡೆಕೋರೇಷನ್ ಮಾಡಿದ್ರೆ ರೆಡಿ ಆಯಿತು ಶಾವಿಗೆ ಉಪ್ಪಿಟ್ಟು. ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸ್ಗೆ. ಆದ್ಯ ಸ್ವಲ್ಪನೇ ಸಾಕು ಅಂತಂದ್ಲು, ಅದಕ್ಕೆ ಹಾಕ್ಬಿಟ್ಟು ಇದು ಸಾಂಬಾರನ್ನ ಹೋಟೆಲಿಗೆ ತೊಗೊಂಡೋಗ್ಬೇಕಿತ್ತು, ಅದನ್ನು ಕೊಟ್ಟು ಕಳಿಸ್ಬಿಟ್ಟು ಅಷ್ಟರೊಳಗೆ ಎಲ್ಲ ಕೂಡ ರೆಡಿ ಆದರು. ಸ್ನಾನ ಎಲ್ಲ ಮಾಡಿಕೊಂಡು ಪೂರ್ವಿನೂ ಕೂಡ ರೆಡಿಯಾದ, ಆದ್ಯನೂ ಕೂಡ ರೆಡಿಯಾದರು. ನಾನು ಸೈಡಲ್ಲಿ ಹಂಗೆ ಚಟ್ನಿ ರುಬ್ಕೋತಾ ಇದ್ದೆ. ಚಟ್ನಿಗೆ ಏನೇನು ಬೇಕು ಎಲ್ಲ ಹಾಕ್ಕೊಂಡು ಕಾಯಿ, ಕಡಲೆ, ಹಸಿಮೆಣ್ಸಿನ್ಕಾಯಿ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ಅವ್ರಿಗೆ ತಟ್ಟೆಗೆ ಹಾಕ್ಕೊಟ್ಟಿದ್ದೆ ತಿನ್ನಿ ಅಂತ ಅಂದ್ಬಿಟ್ಟು ಅವರು ಕೂಡ ತಿಂತಾಯಿದ್ರು. ಆದ್ಯಂಗೆ ಇನ್ನೂ ರೆಡಿ ಮಾಡಿರಲಿಲ್ಲ, ನಾನು ಬಟ್ಟೆ ಮಾತ್ರ ಹಾಕಿದ್ದೆ. ಅವಳಿಗೆ ತಲೆ ಬಾಚಬೇಕಿತ್ತು, ಅಷ್ಟರೊಳಗೆ ಚಟ್ನಿ ಆಡಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಆಡಿಸ್ತಾ ಇದ್ದೆ. ಯಾಕೆಂದರೆ ನಾನು ಹೋಗಬೇಕಾದ್ರೆ ಇಬ್ರಿಗೂ ರೆಡಿ ಮಾಡ್ಕೊಂಡು ಹೋಗ್ತೀನಿ, ಹಿಂಸೆ ಆಗುತ್ತೆ ಅಂತ. ನಾನು ಹೋಟೆಲ್ಗೆ ಹೋಗಬೇಕಾದ್ರೆ ಇಬ್ಬರೂ ರೆಡಿ ಮಾಡಿಕೊಂಡು ಜೊತೆಲೇ ಕರ್ಕೊಂಡೋಗ್ಬಿಡ್ತೀನಿ. ಇಬ್ಬರೇ ಬರೋಕ್ಕಾಗಲ್ಲ, ಅವ್ರಿಗೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಚಟ್ನಿ ಎಲ್ಲ ಆಲ್ರೆಡಿ ಕೊಟ್ಟು ಕಳಿಸಿದ್ದೆ. ನಾನು ಬೇಗನೆ ಚಟ್ನಿ ಆಡಿಸಿ ಕೊಟ್ಬಿಟ್ಟು ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಹೋಗ್ತೀನಿ. ಅವಳಿಗೂ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಟೆಲ್ಗೆ. ದಿನ ಅಳೋದೇ ಆಯಿತು ಇವಳ ಕತೆ. ಸ್ವಲ್ಪ ಹೋಗೋ ತನಕ ಅಷ್ಟೇ ಮುಗಿಸ್ಕೊಂಡು ಹಾಗೆ ಹೋಟೆಲ್ ಕೆಲಸ ಕೂಡ ಮುಗಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಅದರದ್ದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಬಂದು ಮನೆಯೆಲ್ಲ ಕ್ಲೀನ್ ಮಾಡೋದಾಯಿತು. ಅಷ್ಟರೊಳಗೆ ನಮ್ಮ ಮನೆಯವ್ರು ಕೂಡ ಬಂದರು, ಆ ಹುಡುಗಿರು ಕೂಡ ಬಂದರು. ನಾವು ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಬೆಳಗ್ಗೆ ಸಾಂಬಾರು ಕೂಡ ಮಿಕ್ಕಿತ್ತು, ಅದಕ್ಕೆ ಮಧ್ಯಾಹ್ನಕ್ಕೆ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ಕೂಡ ಸ್ವಲ್ಪ ಮೊಸರು ಸಾಂಬಾರು ಮಾಡಿದರು, ಅದನ್ನು ಕೂಡ ಕೊಟ್ಟಿದ್ದರು. ಅದಕ್ಕೆ ರೈಸ್ ಮಾಡ್ಕೊಬಿಡೋಣ, ಕೆಲಸ ಐತೆ ಅಂತ ಅಂದ್ಬಿಟ್ಟು ರೈಸ್ ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ತಾತ ತೀರೋಗಿದ್ರು, ಅದರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಬಟ್ಟೆ ಫುಲ್ಲೆಲ್ಲ ಹಚ್ಚಬೇಕಿತ್ತು, ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಮಮ್ಮಿ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ಅಕ್ಕ ಹೆಲ್ಪ್ ಮಾಡಿಕೊಟ್ರು, ಎಲ್ಲರೂ ಹೆಲ್ಪ್ ಮಾಡಿಕೊಟ್ರು. ಅದೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಪಾತ್ರೆ ತೊಳೆಯೋದಿತ್ತು. ನೀರು ಬಿಟ್ಟಾಗ ಸ್ವಲ್ಪ ವಾಶ್ ಮಾಡ್ಕೋತಾ ಇದ್ದೀವಿ. ಕೊತ್ತಂಬರಿ ಹಾಕಿತ್ತಲ್ಲ, 2 ಕೆಂಚು ಕೊತ್ತಂಬರಿನೂ ಇತ್ತು, ಅದನ್ನು ಯಾರೋ ಈಸ್ಕೊಂಡು ಹೋದರು. ಇನ್ನೊಂದು ಕೊತ್ತಂಬರಿ ಇದೆ, ಅದನ್ನು ಕೂಡ ಯಾರಾದರೂ ಶಾಖಕ್ಕೆ ಕೇಳಿದ್ರೆ ಕೊಡಬೇಕು. ಅಷ್ಟರೊಳಗೆ ಸ್ವಲ್ಪ ಹನಿ ಬರೋ ಥರ ಇತ್ತು. ಮೆಣಸಿಕಾಯಿ ಎಲ್ಲ ಹೊಡೆಯಾಕಿದ್ರು, ರಾಗಿ ಎಲ್ಲ, ಅದರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬ ಮೆಸ್ಸಿಯಾಗಿತ್ತು, ಏನೂ ಕೆಲಸ ಮಾಡಿರಲಿಲ್ಲ, ದುಂಬು ಹೊಡ್ಕೊಂಡಿಟ್ಟಿದ್ರು ಅಷ್ಟೇ. ನೆಕ್ಸ್ಟು ಸ್ವಲ್ಪನೇ ಎಲ್ಲನೂ ಮಾಡ್ಕೋಬೇಕಿತ್ತು.
ಸ್ವಲ್ಪ ಬಟ್ಟೆ ಎಲ್ಲ ಎತ್ತಿಟ್ಟು ಮಡಚಿ ಸ್ವಲ್ಪ ಕೂಡ ಅರ್ಧ ಕ್ಲೀನ್ ಆಯಿತು. ಹೊರಗಡೆ ಇನ್ನು ಮೇಲ್ಗಡೆ ಎಲ್ಲನೂ ಎತ್ತಿಟ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಬೇಕಿತ್ತು. ಅಷ್ಟರೊಳಗೆ ಟೈಮ್ ಕೂಡ ಆಯಿತು ಊಟ ಮಾಡೋಕ್ಕೆ. ಸ್ವಲ್ಪ ಬೆಳಗ್ಗೆಯಿಂದ ಜಾಸ್ತಿ ತಿನ್ನೋಕ್ಕೂ ಆಗಿರಲಿಲ್ಲ ಕೆಲಸ ಮಾಡಿಕೊಂಡು. ಅದರಿಂದ ರೈಸ್ ಮಾಡಿಟ್ಟಿದ್ನಲ್ಲ, ಸಾಂಬಾರು ನಮ್ಮ ಮನೆಯವ್ರಿಗೆ ಸೊಪ್ಪು ಸಾಂಬಾರು ಇಷ್ಟ ಅಂತ ಅವ್ರಿಗೆ ಇಟ್ಬಿಟ್ಟು ಸ್ವಲ್ಪ ನಾನು ಉಪ್ಸಾರು ಖಾರ ಕೂಡ ಇತ್ತು, ಅದನ್ನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ತಿಂಗಳು ತನಕನೂ ಸ್ಟೋರೇಜ್ ಮಾಡಿ ಇಟ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ನಮ್ಮ ಮನೆಯವರು ಕೂಡ ಬಂದರು. ನಂದು ಅರ್ಧ ಎಲ್ಲ ಕೆಲಸನೂ ಕೂಡ ಮುಗಿದಿತ್ತು. ಸ್ವಲ್ಪ ಹೂವು ಸಿಕ್ತಿದ್ದು, ಮಲ್ಲಿಗೆ ಹೂವು ಎಲ್ಲ ಮರೆಸೋಗಿತ್ತು. ಇದು 3ನೇ ಬ್ಯಾಚ್ ಬಿಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಿಡ್ತು ಮಾತ್ರ. ಇದೇ ಫಸ್ಟ್ ಟೈಮ್ ನಮಗೆ ಸಿಕ್ಕಿದ್ದು. ಇದು ಸ್ವಲ್ಪ ಮರ ಎಲ್ಲ ಸರಿಯಾಗಿ ನೋಡ್ಕೊಳಕ್ಕಾಗಿರಲಿಲ್ಲ, ಅದರಿಂದ ಮೇಲ್ಗಡೆ ಹಬ್ಬಿಟ್ಟಿತ್ತು. ಈಗ ಅದಕ್ಕೆಲ್ಲ ಚಪ್ಪರ ಹಾಕಿ ರೆಡಿ ಮಾಡಿ ಎಲ್ಲ ಬಿಟ್ಟಿದ್ವಿ. ಸುಮಾರಾಗಿ ಸಿಕ್ಕಿತ್ತು ಹೂವು, ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೆ. ನಮ್ಮ ಮನೆಯವರು ಕೂಡ ಬಿಡಿಸ್ಕೊಡ್ತಾಯಿದ್ರು. ಅಷ್ಟರೊಳಗೆ ಹುಡುಗರೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಅವ್ರನ್ನೂ ಕೂಡ ಬಂದೆ ಮನೆಗೆ ನಾನು. ಹಾಗೆ ಸಂಜೆಗೆ ಏನಾದರೂ ಅಡುಗೆ ಮಾಡಬೇಕಿತ್ತಲ್ಲ, ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹಪ್ಳ ಎಲ್ಲ ಇತ್ತು, ಅದನ್ನೆಲ್ಲ ಹಾಕ್ಕೊಳ್ಳೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಆದ್ಯ ಹೋಮ್ವರ್ಕ್ ಬರೀತಾಯಿದ್ಲು. ಹೋಮ್ವರ್ಕ್ ಬರ್ಕೊಂಡು ತುಂಬ ಹೊಟ್ಟೆ ಹಸಿವಾಗಿತ್ತು ಅನಿಸುತ್ತೆ, ಅದರಿಂದ ಊಟ ತಿನ್ನಬೇಕು ಅಂತ ಅಂದ್ಬಿಟ್ಟು ಅವಳೇ ಊಟ ಎಲ್ಲ ತಿಂದ್ಕೊಂಡು ಹೋಮ್ವರ್ಕ್ ಬರೀತಾಯಿದ್ಲು. ಸ್ವಲ್ಪ ಮನೇಲಿ ಜಾಗ ಇಕ್ಕಟ್ಟಾದ ಕಾರಣ ಸ್ವಲ್ಪ ಹಿಂಸೆ ಅನಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಏನಿಲ್ಲ. ಅವಳೇ ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ಫಸ್ಟ್ ಎಲ್ಲ ಬರೀತಿರಲಿಲ್ಲ, ಈಗ ಅವಳೇ ಸ್ವಂತ ಬರೆಯೋದೆಲ್ಲ ಕಲ್ತಿದ್ದಾಳೆ. ನಾವು ಮೊಸಪ್ಪು ಸಾಂಬಾರು ಇತ್ತಲ್ಲ, ಅದಕ್ಕೆ ಅನ್ನ ಮಾಡಿದ್ದೆ, ಅವಳಿಗೆ ಕಲಿಸ್ಕೊಟ್ಟಿದ್ದೆ. ಅವಳೇ ತಿಂದ್ಕೊಂಡು ಊಟ ಮಾಡಿಕೊಂಡು ಬರೀತಾ ಕೂತಿದ್ಲು. ಅಷ್ಟರೊಳಗೆ ಫುಲ್ಲೆಲ್ಲ ಹೋಮ್ವರ್ಕು ಅವಳೇ ಬರೀತಿದ್ಲಲ್ಲ, ನಾನು ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು, ಸ್ವಲ್ಪ ಸಣ್ಣ ಸಣ್ಣಗೆ ಹನಿ ಆಗ್ತಾಯಿತ್ತು. ಅದ್ರ ಎಲ್ಲ ಒಂದು ವೀಡಿಯೋ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು. ಎಕ್ಕದು ತುಂಬ ಚೆನ್ನಾಗಿ ಕಾಣುತ್ತೆ, ಸೂಪರಾಗಿ ಕಾಣಿಸ್ತಾಯಿತ್ತು ಆ ವೆದರ್ಗೆ, ಮಳೆ ಹನಿಗೆ. ಅಷ್ಟರೊಳಗೆ ನಮ್ಮ ಮನೆಯವರು ಕೂಡ ಹಪ್ಪಳ ಹಾಕ್ತೀನಿ ನಾನೇ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು. ನಾನು ಅವಳಿಗೆ ಹೋಮ್ವರ್ಕ್ ಇನ್ನೊಂದು ಸ್ವಲ್ಪ ಇತ್ತು, ರೈಮ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಬರೆಸ್ಬೇಕಿತ್ತು, ಅದನ್ನು ನಾನು ಬರೆಸ್ತಾಯಿದ್ದೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.